ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಭರ್ಜರಿ ಜಯಭೇರಿ ಕತ್ತಿಬನಕ್ಕೆ. ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಕೊಟ್ಟ ತಿರುಗೇಟಿಗೆ ಜೊಲ್ಲೆಬನಕ್ಕೆ ಸೋಲು. ಕತ್ತಿಬಣ ಕೈಹಿಡಿದ ಮತದಾರ ಪ್ರಭುಗಳು ಸತೀಶ್ ಜಾರಕಿಹೊಳಿ ಸಹೋದರರಿಗೆ ಹಿನ್ನಡೆ. ಕೊನೆಗೂ ಕತ್ತಿ ಕುಟುಂಬದ ಬೆನ್ ಹಿಂದೆ ನಿಂತ ಮತದಾರ ಪ್ರಭುಗಳು. ಜೊಲ್ಲೆ ಪ್ಯಾನಲ್ಗೆ ಮುಖಭಂಗ. 15ಕ್ಕೆ 15 ಗೆದ್ದು ಬೀಗಿದ ಕತ್ತಿಬಣ, ಹೊಸ ಇತಿಹಾಸ ಸೃಷ್ಟಿಸಿದ ಕತ್ತಿಬನ. ಫಲಿತಾಂಶ ಹೊರಬಿದ್ದ ಬೆನ್ನಲ್ಲಿ ಕತ್ತಿಬಣ್ಣದಲ್ಲಿ ಭಾರೀ ಸಂಭ್ರಮದ ಆಚರಣೆ. ಸಹಕಾರಿ ಯುದ್ಧದಲ್ಲಿ ಕತ್ತಿಬನಕ್ಕೆ ಭಾರೀ ಜಯಭೇರಿ, ಭಾರೀ ಗೆಲುವು ಸಾಧಿಸಿದ ಕತ್ತಿಬನ. ಫಲಿತಾಂಶ ಅನ್ನೋದು ಬಹಳ ಗೊಂದಲಮಯವಾಗಿತ್ತು. ಕೊನೆಗೂ ಫಲಿತಾಂಶಕ್ಕೆ ತೆರೆ ಬಿದ್ದಿದೆ. 50-50 ಫಲಿತಾಂಶ ಹೊರಬೀಳುವ ಸಾಧ್ಯತೆಯನ್ನು ಹುಸಿಗೊಳಿಸಿದ ಮತದಾರ ಪ್ರಭುಗಳು. ಶೂನ್ಯ ಸಂಪಾದನೆಯಲ್ಲಿ ಜಾರಕಿಹೊಳಿ ಬಣ್ಣ. ಹುಕ್ಕೇರಿ ಸಹಕಾರಿ ವಿದ್ಯುತ್ ಚುನಾವಣೆಯ ಅಸ್ತಿತ್ವ ಕಳೆದುಕೊಂಡ ಸಾಹುಕಾರ ಬಣ. ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ರಮೇಶ್ ಕತ್ತಿ ಸುದ್ದಿಗೋಷ್ಠಿ. ಈ ಸಂಸ್ಥೆಗೆ ಅವರು ಸಹಿತ ಮಾರ್ಗದರ್ಶನ ಹಿರಿಯರಿಗೆ ಮಾಡಬೇಕು. ಬಗ್ಗೆ ಗಮನಕ್ಕೆ ತಂದ್ರೆ ಆ ಯುವಕರ ನಮ್ಮ ಕಾರ್ಯಕರ್ತರ ಮುಖಾಂತರ ರೈತ ಸೇವೆ ಮಾಡುವಂತ ನಾನು ಹೆಬ್ಬಾಳ್ ಕಾರ್ಯಕ್ರಮದಲ್ಲಿ ಹೋದಾಗ ಎಬಿ ಪಾಟೀಲ್ ನಾನು ಕೂಡಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ವಿ. ಅವ್ರು ಯಾರೋ ಬಂದ್ರು, ಇಲ್ಲ ಸತೀಶ್ ಜಾರಕಿಹೊಳಿ ಅವರು ನಿಮ್ಗೆ ಡಮ್ಮಿ ಅಂತಾರಂತ ಅನ್ನೋ ಮಾತನ್ನ ಎಬಿ ಪಾಟೀಲ್ ಹೇಳಿದ್ರು. ಅವಾಗ ನಾನೇನಂತೆ, ಎಬಿ ಪಾಟೀಲ್ ಡಮ್ಮಿನೋ ಡ್ಯಾಡಿನೋ ಅನ್ನೋದು 28ನೇ ತಾರೀಕು. ಇದು ಚುನಾವಣೆಯಲ್ಲಿ ನಾರ್ಮಲ್ ಆಗಿ ಎಲ್ಲ ಚುನಾವಣೆಯಲ್ಲಿ 1 ತಾಸು ಅರ್ಧ ತಾಸಿನಲ್ಲಿ ಚುನಾವಣೆಯನ್ನು ಹಾಕಿ ಹೋಗ್ತಿದ್ರು. ಆದರೆ ಇದು ಸೊಸೈಟಿ ಚುನಾವಣೆಯಲ್ಲಿ 1 ತಾಸು 2-3 ತಾಸುಗಳಲ್ಲಿ ಜನ ನಿಂತು ಮತದಾನ ಮಾಡುವಂಥ ಪ್ರಕ್ರಿಯೆ ನೀಡಿದರು. ಆ ಮತದಾರ ಪ್ರಭುಗಳಿಗೆ ಏನು ಹೇಳಕ್ಕೆ ಇಚ್ಛೆಪಡ್ತೀವಿ? ಮತದಾರ ಪ್ರಭು ಅನ್ನೋದಕ್ಕಿಂತ ಎಲ್ಲ ನನ್ನ ತಾಲೂಕಿನ ಮತದಾರ ದೇವರಿಗೆ ಇವತ್ತು ಸಿಕ್ಕಾಪಟ್ಟೆ ಹಣದ ಹೊಳೆ ಹರಿಯಿತು, ಗುಂಡಾಗಿರಿ ಆಯ್ತು, ದಬ್ಬಾಳಿಕೆ ಆಯ್ತು, ಸಾಕಷ್ಟು ಸರ್ಕಾರಿ ಯಂತ್ರ ಮಂತ್ರಿಗಳ ಜೊತೆ ಕೆಲಸ ಮಾಡಿತು. ನನ್ನ ತಾಲೂಕಿನ ಜನ, ನನ್ನ ತಾಲೂಕು ನನ್ನ ಜೀವ ಹೋದ್ರು ಅಷ್ಟು ಹೋದ್ರೆ ನನ್ನ ತಾಲೂಕ ಬೇರೆಯವ್ರಿಗೆ ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಹಠಕ್ಕೆ ಕರ್ನಾಟಕ ರಾಜ್ಯ ಮೆಚ್ಚಿಕೊಂಡಿದೆ, ಉತ್ತರ ಕರ್ನಾಟಕ ಮೆಚ್ಚಿಕೊಂಡಿದೆ, ಜೊತೆಗೆ ನನ್ನ ಬೆಳಗಾವಿ ಜಿಲ್ಲೆ ಮೆಚ್ಚಿಕೊಂಡಿದೆ. ಇದೇ ರೀತಿಯಾಗಿ ನಾ 220 ಕ್ಷೇತ್ರ ಜನರಿಗೆ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ತಮ್ಮ ಕ್ಷೇತ್ರಗಳನ್ನ ಉದ್ಧಾರ ಮಾಡುವಂತ, ಒಳ್ಳೆಯ ಕೆಲಸವನ್ನು ಮಾಡುವಂತ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಜಾತಿ ವಿಷ ಬೀಜವನ್ನ ಬಿತ್ತದೇ ಇರ್ತಕ್ಕಂಥವ್ರನ್ನ ತಮ್ಮ ಕ್ಷೇತ್ರಗಳಲ್ಲಿ ಬೆಳೆಸಿ ಉಳಿಸಿ ಅದ್ರ ಜೊತೆ ತಾವು ಬೆಳಿಬೇಕು, ಉಳಿಬೇಕು. ಈ ನಾಟಕ ಮಾಡುವಂತ ಜನರನ್ನ ಹೊರಗೆ ನಮ್ಮ ತಾಲೂಕಿನ ಜನ ಹೆಂಗೆ ದಬ್ಬರು ಹಂಗೆ ನೀವು ದಬ್ಬಬೇಕು ಅನ್ನೋದು. ಇನ್ನು ಬರುವಂತ ಚುನಾವಣೆ ಇನ್ನೇನು ಬರ್ತೈತಲ್ಲ, ಅದರಲ್ಲಿ ಸುಂಟರ್ ಗಾಳಿ ನಾನು ಕೊಡುತ್ತೀನಿ ಅನ್ನುವಂಥ ಒಂದು ಹೇಳಿಕೆ ಕೊಡ್ತೀನಿ. ಪಕ್ಷ ನನ್ನದೇ ಆಗಿರ್ತಕ್ಕಂಥ ಪಕ್ಷ ಇದೆ, ನನ್ನ ಹಿರಿಯ ಸಹೋದರಾಗಿರ್ತಕ್ಕಂಥ ಎಬಿ ಪಾಟೀಲ್ ಅವ್ರದೇ ಆಗಿರ್ತಕ್ಕಂಥ ಪಕ್ಷ ಇದೆ. ಅದು ಪಕ್ಷದ ಒಂದು ಆದೇಶಕ್ಕೆ ನಾನು ಕಾಯಬೇಕು.
ಅವರು ಸಹಿತ ಅವರ ಪಕ್ಷದ ಆದೇಶಕ್ಕೆ ಕಾಯಬೇಕು. ನಮ್ಗೆ ಪಕ್ಷ ಇಬ್ಬರಿಗೆ ಏನ್ ರೀತಿ ಆದೇಶ ಮಾಡ್ತದೆ ಬರುವಂತ ಪಕ್ಷ ನಮ್ಗೆ ವಹಿಸಿಕೊಡುವಂತ ಕೆಲಸವನ್ನು ಶಿರಸಾಮಾನ್ಯವಾಗಿ ನಾನು ಮಾಡ್ತೀನಿ ಮತ್ತು ಮುಂದಿನ ರಾಜಕೀಯ ನಡೆ ಇವತ್ತು ಸಹ ಯಾವ ಪಕ್ಷದಲ್ಲಿದ್ರೆ ಆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಕೆಲಸ ಮಾಡ್ತೀನಿ. ಯಾವ ಆಶಯ ಆಕಾಂಕ್ಷೆ, ಯಾವ ಅಧಿಕಾರ ಆಶಯ ಆಕಾಂಕ್ಷೆ ನನಗೆ ಬೇಡ. ನನ್ನ ತಾಲೂಕಿನ ದೇವರು, ನನ್ನ ಜಿಲ್ಲೆಯ ನನ್ನ ರೈತ ದೇವರು, ವ್ಯವಹಾರಿಕ ಅಂದರೆ ನನ್ನ ತಾಲೂಕಿನ ಎಲ್ಲ ಜನತಾ ದೇವರು, ನನ್ನ ಜಿಲ್ಲೆಯ ಎಲ್ಲ ಜನತಾ ದೇವರು, ನನ್ನ ಉತ್ತರ ಕರ್ನಾಟಕದ ಎಲ್ಲ ಜನತಾ ದೇವರು, ಅಖಂಡ ಕರ್ನಾಟಕದ ಎಲ್ಲ ಜನರು ಒಳ್ಳೆಯಾಗಿರಬೇಕು, ಅವ್ರು ಸೇವೆ ಮಾಡಬೇಕು. ನನಗೆ ಅಧಿಕಾರ ಬೇಡ, ಎಲ್ಲರೂ ಸೇವೆಯನ್ನು ಮಾಡಬೇಕು. ಅವರ ಮನೆಯ ಮಗನಾಗಿ, ಅವರ ತಮ್ಮನಾಗಿ, ಅಮ್ಮನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೇಗಿತ್ತು ಅಂತ ಅವ್ರ ಮನೆಗಳು ಇರಬೇಕಂತ ಬಯಸುವುದು ನಾನು ಒಬ್ಬ. ಬೇರೆ ಕ್ಷೇತ್ರಕ್ಕೆ ಸಹಿತ ನಾನು ನೀವು ಬಂದೇ ತೀರ್ತೀನಿ ಅನ್ನುವಂಥ ಒಂದು ಪಕ್ಷ ಸೂಚನೆ ಮಾಡಿ ಹೋಗಲೇಬೇಕು. ಹೋಗ್ತೀನಿ, ನಿಲ್ತೀನಿ, ನಿಲ್ಲಂದ್ರೆ ನಿಲ್ತೀನಿ, ಸೇವೆ ಮಾಡಿದ್ರೆ ಮಾಡ್ತೀನಿ. ನಿಮ್ಮ ಸ್ವಪಕ್ಷದವರು ನಿಮಗೆ ಅಷ್ಟನ್ನು ವಿರೋಧ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಸ್ವಾಭಾವಿಕ. ಇವತ್ತು ದಿವಸ ನೀವು ಬಹುಶಃ ಲಗ್ನ ಆಗೈತೆ ನಿಮಗೆ, ಹುಡುಗರು ಒಂದು ಎರಡು ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಆಗಿದ್ದರು, ಮುಂದೆ ಸಣ್ಣ ಹುಡುಗ ಚಡ್ಡಿ ಆಗಿದ್ದರು, ಮುಂದೆ ಸ್ವಲ್ಪ ಮುಂದೆ ಆಗ್ತೈತಿ. ಅವಾಗನ್ನ ಸಹನ್ ಮಾಡ್ಕೊಂಡು ಹೋಗೋದು ಇವತ್ತು ದಿವಸ ನಮ್ಮ ಪಾಲಕರ ಕರ್ತವ್ಯ. ಜೊತೆಗೆ ಅಣ್ಣಗೆ ಚಲೋ ತಂದಾಗ ತಮ್ಮ ಸಿಟ್ಟು ಮಾಡ್ಕೋಬೋದು, ತಮ್ಗೆ ಚಲೋ ತಂದಾಗ ಅಣ್ಣ ಸಿಟ್ಟು ಮಾಡ್ಕೋಬಾರ್ದು. ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೆ ಕೊಡ್ತದೆ, ಒಮ್ಮೆ ಇಲ್ಲ ಅಂತಂದ್ರೆ ಯಾವುದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದೆ. ಆ ತಂದೆ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಪಕ್ಷಕ್ಕೆ ಚಿರುಣಿಯಾಗಿ ನಾನು ನಡ್ಕೊಳ್ತೇನೆ. ಒಬ್ಬ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಸರ್, ನಿಮ್ಮ ರಾಜಕೀಯ ಸೇವೆ ಹುಕ್ಕೇರಿ ಮತ್ತು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೋ ಅಥವಾ ಬೇರೆ ಕಡೆ ಇರ್ತದೆ? ಬರುವಂಥ ದಿನಗಳಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ, ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂಥ ವಿಚಾರ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ನಾನು ಸರ್, ಜಿಲ್ಲೆಯವರು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಜಿಲ್ಲೆಯವರು ನನಗಿಂತ ಹಿರಿಯರು, ಅವರು ಚಿಕ್ಕವರು, ಅವ್ರಿಗೆ ಹೇಳುವಂಥ ಶಕ್ತಿ ನನಗಿಲ್ಲ. ಆದರೂ ಸಹಿತ ಸಂಗತಿ ಬಂದಿದ್ದು ತಾವು ಕೆಡಬಹುದು. ಸಂಗತಿ ಬರ ಬಹಳ ಕೆಟ್ಟ. ಈಗ ಮಾಡಿದವ್ರ ಸಂಗತಿ ಅಂದರೆ ಅವ್ರು ದುಡ್ಡಿದ್ದವ್ರು ದೋಸ್ತಿ ಮಾಡ್ತಾರೆ. ಅದಕ್ಕೆ ದುಡ್ಡಿದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು. ಮತ್ತು ನಿಮ್ಮ ಬೀರೇಶ್ವರ ಬ್ಯಾಂಕ್ನಲ್ಲಿ ಇದ್ದಂಥ ದುಡ್ಡು ಸಾರ್ವಜನಿಕ ದುಡ್ಡು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಈಗ ಮುಂಚಿತವಾಗಿ ತಾವಾಗಿ ಎಚ್ಚರಿಕೊಳ್ಳುವ ಮುಖಾಂತರ, ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡುವ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ, ಬ್ಯಾಂಕನ್ನು ಬೆಳೆಸ್ರಿ, ತಮ್ಮ ಕ್ಷೇತ್ರದ ತಮ್ಮ ಹೆಸರನ್ನು ಬೆಳೆಸಿಕೊಂಡು ಅಂತ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀವಿ? ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ 19 ತಾರೀಕಿದೆ. ಈ ಚುನಾವಣೆಗೆ ನನಗೆ ಸರಿಯಾಗಿ ವೇಳಾಪಟ್ಟಿ ಹೋಗಿ ನನಗೆ ಗೊತ್ತಿಲ್ಲ. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ಹುಕ್ಕೇರಿ.